ಚಿಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ ನಾವು 8ನೇ ತರಗತಿಯ ತಿಳಿಗನ್ನಡ ಪಠ್ಯ ಪುಸ್ತಕದಲ್ಲಿರುವಂತಹ ಮೊದಲ ಪಾಠ ಬುದ್ಧನ ಸಲಹೆ. ಈ ಒಂದು ಪಾಠದ ಅರ್ಥ, ವಿವರಣೆ ಹಾಗೆ ಸಾರಾಂಶವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಇದನ್ನ ಬರೆದಂತಹ ಲೇಖಕಿ ನಿರುಪಮ ಅಲ್ವಾ. ಹಾಗಾದ್ರೆ ಈ ಒಂದು ಪಾಠದ ಶೀರ್ಷಿಕೆ ಏನ್ ಹೇಳುತ್ತೆ? ಬುದ್ಧನ ಸಲಹೆ. ಬುದ್ಧ ಅಂದ್ರೆ ಬೌದ್ಧ ಧರ್ಮದ ಸ್ಥಾಪಕ ಅಲ್ವಾ. ಈತ ಕೊಟ್ಟಂತಹ ಸಲಹೆ ಏನು, ಯಾರಿಗೆ ಕೊಟ್ಟ ಅಲ್ವಾ, ಒಂದಷ್ಟು ಮಾರ್ಗದರ್ಶನವನ್ನ ಕೊಡ್ತಾನೆ. ಯಾರಿಗೆ ಕೊಟ್ಟ, ಯಾಕೆ ಕೊಟ್ಟ, ಅದರಿಂದ ಆದಂತಹ ಪ್ರಯೋಜನ ಏನು ಅನ್ನುವಂಥದ್ದನ್ನ ನಾವು ಈ ಒಂದು ಲೆಸನ್ ಅಲ್ಲಿ ಓದ್ತಾ ಹೋಗ್ತೇವೆ, ತಿಳ್ಕೊಳ್ತಾ ಹೋಗ್ತೇವೆ ಮಕ್ಕಳೇ. ಮೊದಲಿಗೆ ಕೃತಿಕಾರರ ಪರಿಚಯವನ್ನ ನೋಡೋಣ. ಡಾಕ್ಟರ್ ನಿರುಪಮ ಇವರು 1933ರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ಜನಿಸಿದರು. ಎಲ್ಲಿ? 1933ರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ಹುಟ್ಟಿದವರು ಇವರು. ಇವರಿಗೆ ಸಂಸ್ಕೃತ, ತೆಲುಗು, ಕನ್ನಡ ಮತ್ತು ಇಂಗ್ಲಿಷ್, ಹಿಂದಿ, ಬಂಗಾಳಿ ಭಾಷೆಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಇವರಿಗೆ ಯಾವೆಲ್ಲ ಭಾಷೆಗಳ ಪರಿಚಯ ಇದೆಯಪ್ಪ ಅಂತಂದ್ರೆ ಸಂಸ್ಕೃತ, ತೆಲುಗು, ಕನ್ನಡ, ಇಂಗ್ಲಿಷ್, ಹಿಂದಿ, ಬಂಗಾಳಿ ಈ ಎಲ್ಲ ಭಾಷೆಗಳನ್ನ ಬಲ್ಲವರಾಗಿರುವಂತಹ ಇವರು ವಿವಿಧ ಭಾಷೆಗಳಲ್ಲಿ ಇರುವಂತಹ ಉತ್ತಮ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಎಲ್ಲ ಭಾಷೆಗಳು ಬರುವಂತಹದರ ಪ್ರಯೋಜನ ಏನಾಯ್ತು ಇವರಿಗೆ? ಆ ಭಾಷೆಯಲ್ಲಿ ಯಾವುದು ಒಂದು ಒಳ್ಳೆ ಕೃತಿ ಇರುತ್ತೋ ಅದನ್ನ, ಆ ಸಾಹಿತ್ಯವನ್ನ ನಮ್ಮ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದ್ರಲ್ಲಿ ಇವರು ತುಂಬಾ ಪ್ರಸಿದ್ಧಿಯನ್ನ ಹೊಂದಿದ್ದಾರೆ. ಹೀಗೆ ಇವರು ಟ್ರಾನ್ಸ್ಲೇಟ್ ಮಾಡಿದಂತಹ ಕೆಲವು ಕೃತಿಗಳಂದ್ರೆ ಅಮೃತ ಕಲಶ, ಪರಿತ್ಯಕ್ತೆ, ಭುವನ ವಿಜಯ ಇವು ಇವರ ಕಾದಂಬರಿಗಳು. ಭಾರತೀಯ ನಾರಿ ನಡೆದು ಬಂದ ದಾರಿ, ಭಾವಮುಖಿ ಇವು ಸಂಕಲನ ಕೃತಿಗಳು. ರಣಹದ್ದು, ಅಧಿಕಾರಿಗಳ ಅವಾಂತರ ಇವು ನಾಟಕಗಳು. ಮಕ್ಕಳ ಸಾಹಿತ್ಯ 25, ಕರ್ನಾಟಕದ ಕವಯಿತ್ರಿಗಳು ಇನ್ನು ಮುಂತಾದ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಹಾಗೂ ಕೆಲವೊಂದು ಕೃತಿಗಳನ್ನ ರಚನೆ ಕೂಡ ಮಾಡಿದ್ದಾರೆ. ಇಂತಹ ಸಾಹಿತ್ಯ ಕೃಷಿಯನ್ನ ಕಂಡಂತಹ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿವೆ. ಹಾಗಾದ್ರೆ ಯಾವ ಪ್ರಶಸ್ತಿಯಪ್ಪ ಅನ್ನೋದಾದ್ರೆ ನೋಡಿ, ಯುನಿಸೆಫ್ ಮಕ್ಕಳ ಸಾಹಿತ್ಯ ಶಾಶ್ವತ ಸಂಸ್ಥೆಯಿಂದ ಕೊಡುವಂತಹ ಸದೋದಿತ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಆರ್ಯಭಟ ಪ್ರಶಸ್ತಿ ಸಿಕ್ಕಿದೆ. ಅನುಪಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾಹಿತ್ಯ ಶಿರೋಮಣಿ ಅನ್ನುವಂತಹ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ ಮಕ್ಕಳೇ. ಅತ್ತಿಮಬ್ಬೆ ಪ್ರಶಸ್ತಿಗಳು ಲಭಿಸಿವೆ. ಬುದ್ಧನ ಸಲಹೆ ಕಥೆಯನ್ನು ಶತಮಾನದ ಮಕ್ಕಳ ಸಾಹಿತ್ಯ ಅನ್ನುವಂತಹ ಪುಸ್ತಕದಿಂದ ಆರಿಸಿ ನಿಗದಿಪಡಿಸಲಾಗಿದೆ ಅಲ್ವಾ. ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಈ ಎಲ್ಲ ಪ್ರಶಸ್ತಿಗಳನ್ನ ಪ್ರದಾನ ಮಾಡೋದ್ರ ಜೊತೆಗೆ ಇವರಿಗೆ ಒಂದು ಒಳ್ಳೆಯ ಗೌರವವನ್ನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನೀಡಲಾಗಿದೆ. ಈಗ ಪ್ರಸ್ತುತ ನಾವು ಓದ್ತಾ ಇರುವಂತಹ ಬುದ್ಧನ ಸಲಹೆ ಈ ಕಥೆಯನ್ನ ಇವರು ಬರೆದಿರುವಂತಹ ಶತಮಾನದ ಮಕ್ಕಳ ಸಾಹಿತ್ಯ ಅನ್ನುವಂತಹ ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿದೀವಿ ಮಕ್ಕಳೇ. ಅಂದ್ರೆ ನಮ್ಗೆ ಆಕರ ಗ್ರಂಥ ಯಾವ್ದಾಯ್ತು? ಶತಮಾನದ ಮಕ್ಕಳ ಸಾಹಿತ್ಯ ಅಲ್ವಾ. ಈ ಒಂದು ಪಾಠದ ಆಶಯ ಏನಪ್ಪಾ, ಉದ್ದೇಶ ಏನು ಅನ್ನೋದಾದ್ರೆ ನೋಡಿ, ಪಾಠ ಪ್ರವೇಶದಲ್ಲಿ ನಾವು ನೋಡೋಣ ಅದನ್ನ. ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಖ, ಶಾಂತಿ ಹಾಗೂ ಸಮೃದ್ಧಿಯ ಜೀವನವನ್ನ ನಡೆಸ್ತಾನೆ ಅಲ್ವಾ. ಮನುಷ್ಯ ಏನ್ ಮಾಡ್ತಾನೆ, ಪ್ರಕೃತಿಯಲ್ಲಿರುವಂತಹ ಹಲವಾರು ಸಂಪನ್ಮೂಲಗಳೇನಿದೆ, ರಿಸೋರ್ಸ್ ಏನಿದೆ ಅದನ್ನೆಲ್ಲ ಬಳಸ್ಕೊಂಡು ಅವನ್ ನೆಮ್ಮದಿಯಾಗಿ ಜೀವನವನ್ನ ನಡೆಸ್ತಾನೆ. ಡೆವಲಪ್ ಕೂಡ ಆಗ್ತಾ ಇದ್ದಾನೆ, ಅಭಿವೃದ್ಧಿ ಕೂಡ ಹೊಂದುತ್ತಾ ಇದ್ದಾನೆ ಅಂತ ಹೇಳ್ಬೋದು. ಆದ್ರೆ ಇನ್ನೊಂದು ಕಡೆಗೆ ನಾವು ನೋಡಿದ್ರೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ತಾ ಇದ್ದಾನೆ ಅಲ್ವಾ. ಒಂದು ಕಡೆ ಅವುಗಳನ್ನು ಬಳಸ್ಕೊಂಡು ಡೆವಲಪ್ ಆಗ್ತಾ ಇದ್ದಾನೆ, ಅಭಿವೃದ್ಧಿ ಹೊಂದ್ತಾ ಇದ್ದಾನೆ, ನೆಮ್ಮದಿಯಿಂದ ಜೀವನವನ್ನ ನಡೆಸ್ತಾ ಇದ್ದಾನೆ. ಇನ್ನೊಂದು ಕಡೆ
ನೋಡಿದ್ರೆ ಅದೇ ಪ್ರಾಕೃತಿಕ ಅಂಶಗಳನ್ನ, ಸಂಪನ್ಮೂಲಗಳೇನಿದೆ ಅವುಗಳನ್ನ ಬಳಸ್ಕೊಳ್ಳುವಾಗ ಸ್ವಾರ್ಥ ಜಾಸ್ತಿ ಆಗುತ್ತೆ ಅಲ್ವಾ? ಸಿಗ್ತಾ ಇರುವಂತಹದ್ದು ನಮ್ಗೊಬ್ಬರಿಗೆ ಸಿಗಬೇಕು, ಬೇರೆಯವರಿಗೆ ಸಿಗಬಾರದು ಅನ್ನುವಂಥ ಸ್ವಾರ್ಥ ಜಾಸ್ತಿ ಆಗುತ್ತೆ. ದ್ವೇಷ, ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ರಿಂದ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ದ್ವೇಷ ಶುರುವಾಗುತ್ತೆ. ದುರಾಸೆ, ನನಗಿಷ್ಟು ಸಿಕ್ಕರೆ ಸಾಕಾಗಲ್ಲ, ಅಷ್ಟು ಬೇಕು ಅನ್ನೋ ದುರಾಸೆ ತುಂಬಿಕೊಳ್ತಾನೆ. ಈ ಎಲ್ಲದರಿಂದ ಏನ್ ಮಾಡ್ತಾನೆ, ಅವನ ಜೀವನವನ್ನ ಅವನೇ ನಾಶ ಮಾಡ್ಕೊಳ್ತಾನೆ ಅಲ್ವಾ? ಹೀಗೆ ಸರ್ವರಿಗೂ ಮೀಸಲಾಗಿರುವಂತಹ ನೆಲ ಜಲಗಳನ್ನ ಹಂಚಿಕೊಳ್ಳುವಾಗ ವಿವೇಕವನ್ನು ಕಳೆದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ ಅಲ್ವಾ? ನಾವು ಸುಮಾರು ಯುದ್ಧಗಳನ್ನ ನೋಡ್ಕೊಂಡು ಬಂದ್ಬಿಟ್ಟಿದೀವಿ ಇತಿಹಾಸದಲ್ಲಿ. ಸರ್ವರಿಗೂ ಮೀಸಲಾಗಿರುವಂತಹ ಅಂದ್ರೆ ಭೂಮಿ ಮೇಲೆ ಬರೀ ಮನುಷ್ಯ ಒಬ್ಬನೇ ಇಲ್ಲ, ಆ ಮನುಷ್ಯನಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲ, ಅಥವಾ ನಾನು ಅಥವಾ ನೀವು ಒಬ್ಬರೇ ಇಲ್ಲ ಅಲ್ವಾ? ಇಲ್ಲಿ ಎಲ್ಲರೂ ಇದೀವಿ. ಸಕಲ ಜೀವರಾಶಿಗಳ ಸ್ವತ್ತು ಈ ಪ್ರಕೃತಿ. ಅಂತಹ ಪ್ರಕೃತಿಯಲ್ಲಿರುವಂತಹ ನೆಲ, ಜಲ, ಭೂಮಿ ಮತ್ತು ನೀರು ಇವುಗಳನ್ನ ಹಂಚಿಕೊಂಡು ಬದುಕಬೇಕು. ಅದನ್ನ ಬಿಟ್ಟು ಅಂತಹ ಸಂದರ್ಭದಲ್ಲಿ ಅವನು ಯೋಚನೆ ಮಾಡಲ್ಲ, ವಿವೇಕವನ್ನ ಕಳ್ಕೊಂಡ್ಬಿಡ್ತಾನೆ. ಯೋಚನೆ ಮಾಡುವಂತಹ ಶಕ್ತಿಯನ್ನ ಕಳ್ಕೊಂಡು ಯುದ್ಧ ಮಾಡೋದಕ್ ಮುಂದ್ ಹಾಕ್ತಾನೆ. ಇನ್ನೊಬ್ಬರನ್ನ ಕೊಂದು ಅದನ್ನೆಲ್ಲ ನಾನೇ ಪಡ್ಕೋಬೇಕು ಅಂತ ಮುಂದ್ ಹಾಕ್ತಾನೆ. ಯುದ್ಧಗಳಿಂದ ಅಪಾರ ಸಾವು ನೋವುಗಳು ಉಂಟಾಗಿ ಬದುಕು ನರಕವಾಗಿ ಬಿಡ್ತದೆ ಎಂಬ ಸತ್ಯವನ್ನ ಮರೆತು ಬಿಡ್ತಾನೆ. ಅಂದ್ರೆ ಈ ಸ್ವಾರ್ಥ, ದ್ವೇಷ, ದುರಾಸೆ ಏನಿದೆಯಲ್ಲ, ಇದಕ್ಕೆ ಬಲಿ ಆಗ್ಬಿಟ್ರೆ ಒಂದ್ಸರಿ ಕೋಪ, ದ್ವೇಷ ಅನ್ನೋದನ್ನ ತುಂಬಿಕೊಂಡ್ಬಿಟ್ರೆ ಅದು ಆ ಯುದ್ಧ ನನ್ನನ್ನೂ ನಾಶ ಮಾಡುತ್ತೆ ಅನ್ನುವಂತಹ ಪ್ರಜ್ಞೆಯನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಯುದ್ಧಗಳಿಂದ ಅಪಾರ ಸಾವು ಆಗುತ್ತೆ. ಯುದ್ಧ ಮಾಡಿದ್ರೆ ಬರೀ ಎದುರುಗಡೆ ಇರೋರ್ನ ಕೊಲ್ತೀವಿ ಅಂತ ಅಲ್ಲ, ಅವರು ನಮ್ಮನ್ನ ಕೊಲ್ತಾರೆ ಅಲ್ವಾ? ಈ ಯುದ್ಧದಿಂದ ಎರಡೂ ಕಡೆ ನಷ್ಟ ಉಂಟಾಗತ್ತೆ, ಮನುಷ್ಯನ ಬದುಕು ನರಕ ಆಗತ್ತೆ. ಕೇವಲ ನನ್ನೊಬ್ಬಳ ಅಥವಾ ನನ್ನೊಬ್ಬನ ಸ್ವಾರ್ಥಕ್ಕಾಗಿ ಇನ್ನು ನನ್ನ ನಂಬಿರುವಂತಹ ಎಷ್ಟೋ ಜನರ ಬದುಕನ್ನ ನರಕಕ್ಕೆ ತಳ್ತೀನಿ ನಾನು. ಹಂಗ ಆಗ್ಬಾರ್ದಲ್ವಾ ಅನ್ನೋ ಸತ್ಯವನ್ನ ಮರೆಯಬಾರದು. ಇಂದು ಮನುಷ್ಯ ಬದುಕಲು ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯ. ಮನುಷ್ಯ ಜೀವಂತವಾಗಿ ಬದುಕಬೇಕು ಅಂತಂದ್ರೆ ಮೂಲಭೂತವಾಗಿ ಬೇಕಾಗಿರುವಂತಹ ಅವಶ್ಯಕತೆಗಳೇನಪ್ಪಾ ಅಂದ್ರೆ ನಮ್ಗೆ ಗಾಳಿ ಬೇಕು, ಗಾಳಿ ಇಲ್ಲದೆ ನಾವು 1 ಸೆಕೆಂಡ್ ಇರ್ಲಿಕ್ಕಾಗಲ್ಲ. ನೀರು ಬೇಕು, ಆಹಾರ ಬೇಕು. ಇವು 3 ಮೊದಲು ಜೀವಂತವಾಗಿ ಇರೋದಿಕ್ಕೆ. ಅವು ಎಷ್ಟು ಮುಖ್ಯ ಅಂತ ಅನ್ಕೊಳ್ತೀವೋ ಹಾಗೆ ಸುಖ, ಶಾಂತಿ, ನೆಮ್ಮದಿಗಳು ಅಷ್ಟೇ ಮುಖ್ಯ ಅಲ್ವಾ ಎಂಬುದನ್ನ ಎಲ್ಲರೂ ತಿಳ್ಕೋಬೇಕು. ಬರೀ ಗಾಳಿ, ನೀರು, ಆಹಾರ ಇದ್ರೆ ಸಾಕು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಅಷ್ಟಿದ್ರೆ ಹೇಗ್ ಬೇಕಾದ್ರೂ ಬದುಕ್ತೀನಿ ಅಲ್ಲ. ಕೋಟಿ ದುಡ್ಡು ಇಟ್ಕೊಂಡವನು ಇವತ್ತು ಒಂದೊತ್ತು ನೆಮ್ಮದಿಯಾಗಿ ಊಟ ತಿಂದು ನಿದ್ದೆ ಮಾಡದೆ ಇರುವಂತಹ ಪರಿಸ್ಥಿತಿನೂ ಇದೆ ಅಲ್ವಾ? ಅದನ್ನ ಸುಖ, ಶಾಂತಿ, ನೆಮ್ಮದಿನೂ ಬೇಕು, ಅದೂ ಮುಖ್ಯ ಅನ್ನುವಂಥದ್ದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವಿಸಿದರೂ ಅವುಗಳನ್ನು ವಿವೇಕದಿಂದ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ಎಂಬ ಸಂದೇಶ ಬುದ್ಧನ ಸಲಹೆ ಪಾಠದ ಮೂಲಕ ವ್ಯಕ್ತವಾಗುತ್ತೆ. ಇಲ್ಲಿ ಪ್ರಸ್ತುತ ಯಾವ ಸಂದೇಶ ನಮಗ್ ಸಿಗುತ್ತಪ್ಪ ಅಂದ್ರೆ, ಅದು ಎಂತಹ ಕಠಿಣ ಪರಿಸ್ಥಿತಿ ಇದ್ರೂ ಸರಿ, ಅದು ಎಂಥ ಘೋರ ಸಮಸ್ಯೆಗಳು ಎದುರಾದ್ರೂ ಸರಿ, ನಾವು ಸ್ವಲ್ಪ ವಿವೇಕದಿಂದ, ಸ್ವಲ್ಪ ಥಿಂಕ್ ಮಾಡಿ, ಒಬ್ಬರೊಬ್ಬರು ಕೂತು ವಿಚಾರಿಸಿ ಅದನ್ನ ಮಾತಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಲ್ವಾ? ಬರೀ ಯುದ್ಧದಿಂದ ಸಮಸ್ಯೆ ಯಾವತ್ತಿಗೂ ಬಗೆಹರಿಯಲ್ಲ. ಯುದ್ಧದಿಂದ ಸಮಸ್ಯೆ ಉದ್ಭವ ಆಗುತ್ತೆ ಹೊರತು ಯಾವತ್ತೂ ಅದಕ್ಕೆ ಪರಿಹಾರ ಸಿಗಲ್ಲ ಅನ್ನುವಂತಹ ಸಂದೇಶವನ್ನ ಬುದ್ಧನ ಸಲಹೆ ಈ ಒಂದು ಪಾಠದಲ್ಲಿ ನಮ್ಗೆ ವ್ಯಕ್ತ ಆಗತ್ತೆ ಮಕ್ಕಳೇ. ಬಹಳ ವರ್ಷಗಳ ಹಿಂದಿನ ಮಾತು. ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ನಗರವಿತ್ತು. ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು. ಶಾಕ್ಯರ ಅರಸ ಶುದ್ಧೋಧನನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು. ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ಇಲ್ವಾ ಮಕ್ಕಳೇ? ಇಲ್ಲಿ ಹೇಳ್ತಾ ಇದ್ದಾರೆ ಬಹಳ ವರ್ಷಗಳ ಹಿಂದಿನ ಮಾತು ಅಂದ್ರೆ ಕ್ರಿಸ್ತ ಪೂರ್ವ ಸುಮಾರು 5-6ನೇ ಶತಮಾನದಲ್ಲಿ ಆಗಿರುವಂತಹ ಒಂದು ಸಂಗತಿ ಇದು. ಆ ಸಮಯದ ಒಂದು ಮಾತಿದು.
ಭಾರತದ ಉತ್ತರ ಭಾಗದಲ್ಲಿ ಅಂದ್ರೆ ಭಾರತದ ನಾರ್ತ್ ಏನಿದೆಯಲ್ವಾ, ನಾರ್ತ್ ಇಂಡಿಯಾ, ಈ ನಾರ್ತ್ ಭಾಗದಲ್ಲಿ ಕಪಿಲವಸ್ತು ಅನ್ನುವಂಥ ಒಂದು ಸಿಟಿ ಇತ್ತು ಅಲ್ವಾ. ಇದನ್ನ ಶಾಕ್ಯ ಅನ್ನುವಂಥ ಮನೆತನದವರು ಆಳ್ವಿಕೆ ಮಾಡ್ತಾ ಇದ್ರು, ಅಂದ್ರೆ ರೂಲ್ ಮಾಡ್ತಾ ಇದ್ರು. ಶಾಕ್ಯ ಮನೆತನದವರು ಈ ಒಂದು ಸ್ಥಳವನ್ನ ರೂಲ್ ಮಾಡ್ತಾ ಇದ್ರು. ಆಗ ಇದ್ದಂತಹ ಅರಸ ಯಾರು ಗೊತ್ತಾ? ಪ್ರಮುಖವಾಗಿ ಶುದ್ಧೋಧನ. ಇವನಿಗೆ ಸಿದ್ಧಾರ್ಥ ಅನ್ನುವಂಥ ಮಗ ಹುಟ್ಟುತ್ತಾನೆ. ಸಿದ್ಧಾರ್ಥ ಅನ್ನುವಂಥ ಮಗ ಹುಟ್ಟಿದನು. ಆತ ಮುಂದೆ ಬೆಳೆದು ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ಇದನ್ನ ನಾವು ಇತಿಹಾಸದಲ್ಲಿ ಓದಿದೀವಿ ಅಲ್ವಾ ಮಕ್ಕಳೇ. ಇಲ್ಲಿ ನೋಡಿ, ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ರ, ಇಲ್ಲಿ ಒಂದು ಮಗು ಹುಟ್ಟಿರುವಂತಹ ಒಂದು ಚಿತ್ರ, ಅದೇ ಮಗು ಬೆಳೆದು ಬುದ್ಧನಾಗಿರುವಂತಹ ಒಂದು ಚಿತ್ರ. ಭಗವಾನ್ ಬುದ್ಧನಾದನು. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವಂತಹ ಈ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಅನ್ನುವಂಥ ಪರ್ವತ ಇದೆ. ಈಗ ಅಂದ್ರೆ ಸ್ವಾತಂತ್ರ್ಯ ಪೂರ್ವ ನಾವು ಹೇಳಿದ್ವಿ ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ನಗರ ಇತ್ತು ಅಂತ. ಆದ್ರೆ ಸ್ವಾತಂತ್ರ್ಯೋತ್ತರವಾಗಿ ಅಂದ್ರೆ 21ನೇ ಶತಮಾನದಲ್ಲಿ ಪ್ರಸ್ತುತ ನಾವ್ ಏನ್ ನೋಡ್ತಾ ಇದೀವಿ, ಈಗ ಇಲ್ಲಿರುವಂತಹ ಕಪಿಲವಸ್ತು ನೇಪಾಳ ಕಂಟ್ರಿಗೆ ಸೇರಿದೆ. ಆ ಕಪಿಲವಸ್ತುವಿನ ಪಕ್ಕದಲ್ಲಿ ಅದರ ಸಮೀಪ ಹೇಮಕೂಟ ಅನ್ನುವಂತಹ ಮೌಂಟೇನ್ ಪರ್ವತ ಇದೆ. ಈ ಪರ್ವತದಲ್ಲಿ ಗಂಗಾ ನದಿ ದಕ್ಷಿಣಕ್ಕೆ ಕಾಶಿವರೆಗೆ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ಗಂಗಾ ನದಿ ಹುಟ್ಟುವಂತಹ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಗಂಗಾ ನದಿ ಹೇಮಕೂಟ ಪರ್ವತದಲ್ಲಿ ಹುಟ್ಟಿ ಕಾಶಿವರೆಗೆ ಹರಿಯುತ್ತೆ. ಅಂದ್ರೆ ದಕ್ಷಿಣಾಭಿಮುಖವಾಗಿ ಹರ್ಕೊಂಡ್ ಬರುತ್ತೆ. ಇಲ್ಲಿ ಹರಿದು ಬಂದು ಇಲ್ಲಿಗೆ ಬಂದಾಗ, ಕಾಶಿ ಬಳಿಗೆ ಬಂದಾಗ ಕವಲಾಗಿ, ಕವಲು ಅಂತಂದ್ರೆ ಎರಡು ಭಾಗ ಆಗುತ್ತೆ, ಎರಡು ಭಾಗ ಆಗಿ ಅದು ಬಂಗಾಳ ಸಮುದ್ರವನ್ನ ಸೇರುತ್ತೆ ಅಲ್ವಾ. ಇದು ಒಂದು ಸಂಗತಿ. ಆ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಈ ನದಿಯಿಂದ ಎರಡೂ ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು. ಅಂದ್ರೆ ತುಂಬಾ ಸಂತೋಷವಾಗಿ ಸಮೃದ್ಧಿಯಿಂದ ಕೂಡಿತ್ತು. ನೀವಿಲ್ಲಿ ಗಮನಿಸ್ತಾ ಇದ್ರ, ಒಂದು ನದಿ ಹರ್ಕೊಂಡು ಹೋಗ್ತಾ ಇದೆ. ಈ ನದಿಯ ಪಕ್ಕದಲ್ಲಿ ಎರಡೂ ಕಡೆಯಲ್ಲಿ ರಾಜ್ಯಗಳಿದಾವೆ. ಒಂದು ರಾಜ್ಯ ಯಾವುದು? ವತ್ಸ ರಾಜ್ಯ, ಮತ್ತಿನ್ನೊಂದು ಮಗಧ ರಾಜ್ಯ ಅಲ್ವಾ. ಈ ನದಿಯ ನೀರಿನಿಂದಾಗಿ ಏನಾಗುತ್ತೆ, ಈ ಎರಡೂ ರಾಜ್ಯಗಳಲ್ಲಿ ತುಂಬಾ ಒಳ್ಳೆ ಬೆಳೆ ಮತ್ತು ಹಸಿರಿನಿಂದ ತುಂಬಿರುತ್ತೆ, ಸುಭಿಕ್ಷವಾಗಿದ್ವು ಅಂದ್ರೆ ಸಮೃದ್ಧವಾಗಿದ್ವು. ಈ ಎರಡೂ ರಾಜ್ಯಗಳು ತುಂಬಾ ಸಂತೋಷವಾಗಿ ಇದ್ವು ಅಲ್ವಾ. ನಾವ್ ಇಲ್ಲಿವರೆಗೂ ನೋಡಿದ್ವಿ. ಹಾಗೆ ಮುಂದೆ ಆದ್ರೆ ಏನ್ ಆಗತ್ತೆ ಅನ್ನೋದಾದ್ರೆ ನೋಡಿ, ಈ ಎರಡೂ ರಾಜ್ಯಗಳವರು ಆ ನದಿಯನ್ನ ತಾಯಿ ಅಂತ ಪೂಜೆ ಮಾಡ್ತಾ ಇದ್ವು. ಈ ಎರಡೂ ರಾಜ್ಯಗಳ ವತ್ಸ ಮತ್ತು ಮಗಧ ರಾಜ್ಯದ ರಾಜರು ಮತ್ತೆ ಜನರು ಈ ಗಂಗಾ ನದಿಯನ್ನ ತಾಯಿ ಅಂತ ಪೂಜೆ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯ ಶ್ಯಾಮಲವಾಗಿತ್ತು. ಎತ್ತ ಕಡೆ ನೋಡಿದ್ರು ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು ಅಲ್ವಾ. ಯಾಕೆ ಅದನ್ನ ತಾಯಿ ಅಂತ ಪೂಜೆ ಮಾಡ್ತಿದ್ರು ಅಂದ್ರೆ, ಗಂಗಾ ನದಿಯ ಹರಿತಾ ಇರೋದ್ರಿಂದ ಏನಾಗ್ತಾ ಇತ್ತು, ಈ ಎರಡೂ ರಾಜ್ಯಗಳಲ್ಲಿ ಒಳ್ಳೆ ಹಸಿರಿತ್ತು, ಕಾಡುಗಳು ಸಮೃದ್ಧವಾಗಿ ಬೆಳೆದಿದ್ವು, ಜೊತೆಗೆ ಒಳ್ಳೆ ಬೆಳೆ ಕೂಡ ಆಗ್ತಾ ಇತ್ತು. ಬೆಳೆಗೆ ಬೇಕಾಗಿರುವಂತಹ ನೀರು ಈ ಗಂಗಾ ನದಿಯಿಂದ ಸಿಗ್ತಾ ಇತ್ತು. ಹಾಗಾಗಿ ಜನರಿಗೆ ಒಳ್ಳೆ ಬೆಳೆ ಬರ್ತಾ ಇದರಿಂದ ಸಂತೋಷ, ನೆಮ್ಮದಿಗಳು ನೆಲೆಸಿತ್ತು ಜನರಲ್ಲಿ. ಇವರೆಲ್ಲರೂ ಗಂಗಾ ನದಿನ ತಮಗೆ ಅನ್ನ ನೀಡುವಂತಹ ತಾಯಿ ಅಂತಾನೇ ತಿಳ್ಕೊಂಡಿದ್ರು, ಹೌದಲ್ವಾ. ಗಂಗಾ ನದಿಯಿಂದಾಗಿ ಒಂದು ಒಳ್ಳೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ರೈತರು ಅನ್ನ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಅದನ್ನ ಅನ್ನ ನೀಡುವಂತಹ ತಾಯಿ ಅಂತಾನೆ ಗಂಗಾ ನದಿಯನ್ನ ಪೂಜೆ ಮಾಡ್ತಾ ಇದ್ರು. ಆದರೆ ಈ ಒಂದು ನೆಮ್ಮದಿ ಸಂತೋಷ ಬಹಳ ಕಾಲ ಉಳಿಲಿಲ್ಲ. ಯಾಕಪ್ಪ ಅಂದ್ರೆ ಅವರಿಬ್ಬರಲ್ಲೂ ಕ್ರಮೇಣ ಸ್ವಾರ್ಥ ಹೆಚ್ಚಾಯ್ತು. ಸ್ವಾರ್ಥ ಅವರನ್ನ ಆವರಿಸ್ಕೊಳ್ಳುತ್ತೆ. ಸ್ವಾರ್ಥ ಅಂದ್ರೇನು? ಸೆಲ್ಫಿಶ್, ನಾನೇ ಬದುಕಬೇಕು, ನನಗೆ ಬೇಕು, ನಾನೊಬ್ಬನೇ ಉಪಯೋಗಿಸ್ಕೋಬೇಕು, ನಾನೊಬ್ಬಳೇ ಇದನ್ನ ಉಪಯೋಗಿಸ್ಕೋಬೇಕು ಅನ್ನುವಂತಹ ಸ್ವಾರ್ಥ ಏನಾಗುತ್ತಲ್ಲ, ಅದು ಇವರಿಬ್ಬರನ್ನು ಆವರಿಸ್ಕೊಳ್ಳುತ್ತೆ.
ಒಬ್ಬರೆಲ್ಲ ವತ್ಸ ಮತ್ತು ಮಗಧ ರಾಜ್ಯ ಎರಡೂ ರಾಜ್ಯದವರನ್ನ ಇದು ಆಕ್ರಮಿಸಿಕೊಳ್ಳುತ್ತೆ. ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಈ ಎರಡೂ ರಾಜ್ಯದ ರಾಜರಿಗೆ ಉಂಟಾಗುತ್ತೆ. ಸೊ ಸ್ವಾರ್ಥ ಬಂದಾಗ ಏನಾಗುತ್ತೆ, ಇಲ್ಲಿ ಇರುವಂತದ್ದು ಬೇರೆಯವ್ರು ತಗೊಂಡು ಹೋಗಿ ಅಂತ ಕೊಡ್ತೀವ ನಾವು? ಇಲ್ಲ. ಸೊ ಗಂಗಾ ನದಿ ಮೇಲೆ ನಾನು ಹಿಡಿತವನ್ನ ಸಾಧಿಸ್ಬೇಕು. ಆ ಗಂಗಾ ನದಿಯ ಗಂಗಾ ನದಿ ಏನಿದೆ ಅದು ನನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಬೇರೆ ಯಾರಿಗೆ ನೀರ್ ಬೇಕಾದರೂ ನನ್ನನ್ನ ಕೇಳಿ ಪಡ್ಕೋಬೇಕು, ಅಥವಾ ಆ ನೀರನ್ನೆಲ್ಲ ನನ್ನ ರಾಜ್ಯದವರಿಗೆ ಮಾತ್ರ ಬಳಕೆ ಆಗ್ಬೇಕು. ಈ ರೀತಿಯಾಗಿ ಅವರಿಗೆ ದುರಾಸೆ ಜಾಸ್ತಿ ಆಗುತ್ತೆ. ಆಸೆ ಇದ್ರೆ ತಪ್ಪಿಲ್ಲ, ಬುದ್ಧ ಹೇಳೋ ಪ್ರಕಾರ ಆಸೆ ಇದ್ರೆ ತಪ್ಪಿಲ್ಲ. ದುರಾಸೆ ಜಾಸ್ತಿ ಆದಾಗ ಅದು ಸಂಕಟ, ನೋವು, ದುಃಖಗಳನ್ನ ತಂದು ಕೊಡುತ್ತೆ ಅಲ್ವಾ? ಹೀಗೆ ದಿನ ಕಳೆದಂತೆ ದಿನಗಳು ಹೀಗೆ ಕಳೀತಾ ಇದ್ದ ಹಾಗೆ ಆ ಸ್ವಾರ್ಥದ ಬೀಜ ಏನ್ ಬಿದ್ದಿತ್ತಲ್ಲ ಈ ಮನಸ್ಸುಗಳಲ್ಲಿ, ವತ್ಸ ಮತ್ತು ಮಗಧ ರಾಜ್ಯದ ರಾಜರ ಮತ್ತು ಜನರ ಮನಸ್ಸಿನಲ್ಲಿ ಏನ ಸ್ವಾರ್ಥ, ಸೆಲ್ಫಿಶ್ ಅನ್ನುವಂಥದ್ದು ಏನ್ ಬೀಜ ಬಿದ್ದಿತ್ತು, ಆ ಬೀಜ ಹೆಮ್ಮರವಾಗಿ ಬೆಳೆಯುತ್ತೆ. ಅಂದ್ರೆ ತುಂಬಾ ಜಾಸ್ತಿ ಆಗತ್ತೆ ಅದು ಅಂತ ಅರ್ಥ. ದೊಡ್ಡದಾಯ್ತು, ಬೆಳೆದು ಎರಡೂ ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು ನೋಡಿ. ಆ ಸ್ವಾರ್ಥದ ಬೀಜ ಇಚ್ಛ ಆಗ್ತಾ ಇದ್ದಂತೆ, ಅದು ದೊಡ್ಡದು ಆಗ್ತಾ ಇದ್ದಂತೆ ಅಲ್ಲಿನ ಜನ ಏನ್ ಮಾಡ್ತಾರೆ, ಫೈನಲ್ ಡಿಸಿಷನ್ ಅಥವಾ ಆ ಒಂದು ಸಿಚುವೇಶನ್ ಹೇಗ್ ಕ್ರಿಯೇಟ್ ಆಗುತ್ತಪ್ಪ ಅಂತಂದ್ರೆ, ಯುದ್ಧ ಮಾಡ್ಲೇಬೇಕು, ಒಬ್ಬರಾದ್ರೂ ಒಬ್ರು ಸೋಲಲೇಬೇಕು, ಯುದ್ಧ ಮಾಡದೆ ಇದಕ್ ಪರಿಹಾರ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತೆ. ಅಷ್ಟು ಸ್ಟ್ರಾಂಗ್ ಆಗ್ಬಿಡುತ್ತೆ. ಉತ್ಕಟ ಅಂದ್ರೆ ತುಂಬಾ ಪ್ರಬಲ ಆಯ್ತು, ಸ್ಟ್ರಾಂಗ್ ಆಯ್ತು ಅಂತ ಅರ್ಥ. ಅವರು ಯುದ್ಧಕ್ಕೆ ನಿಂತಾಗ ಏನಾಗುತ್ತೆ, ಇಬ್ರು ಯುದ್ಧ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ, ಯುದ್ಧಕ್ಕೆ ಬಂದು ನಿಂತಿದ್ದಾರೆ. ಈಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದ. ಅವರಿಬ್ರು ಯುದ್ಧ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಯುದ್ಧಕ್ಕೆ ನಿಂತಾಗ ಅಲ್ಲಿಗೆ ಭಗವಾನ್ ಬುದ್ಧ ಬರ್ತಾನೆ. ಆತ ಯುದ್ಧಕ್ಕೆ ಸಿದ್ಧರಾದ ಎರಡೂ ಕಡೆಯ ಸೈನ್ಯಗಳನ್ನು ನೋಡಿ ಅವುಗಳ ನಡುವೆ ನಿಂತುಕೊಂಡ. ಬುದ್ಧ ದೇವನನ್ನು ನೋಡಿ ಎರಡೂ ಕಡೆಯವರು ಸ್ವಲ್ಪ ಹಿಂದಕ್ಕೆ ಸರಿದರು ಅಲ್ವಾ? ಇವರು ಏನಾಗುತ್ತೆ, ಯುದ್ಧಕ್ಕೆ ಸಿದ್ಧರಾಗಿ ನಿಂತ್ಕೊಂಡಿರ್ಬೇಕಾದ್ರೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬುದ್ಧ ಬರ್ತಾನೆ. ಹಾಗಾಗ್ಲೇ ಬುದ್ಧನ ಒಂದು ಪ್ರಭಾವ ಜನಗಳ ಮೇಲೆ ಆಗಿದೆ, ಬುದ್ಧ ಯಾರು ಏನು ಅಂತ ಗೊತ್ತಾಗಿದೆ. ಹಾಗಾಗಿ ಬುದ್ಧ ಬಂದ ತಕ್ಷಣ ಅವರಿಬ್ಬರ ಮಧ್ಯದಲ್ಲಿ ನಿಂತ್ಕೊಳ್ತಾನೆ. ಗೊತ್ತು ಅವನಿಗೆ ಇಲ್ಲಿ ಒಂದು ಅನಾಹುತ ನಡಿಲಿಕ್ಕೆ ಹೋಗ್ತಾ ಇದೆ, ಜನ ತಮ್ಮನ್ನ ತಾವೇ ನಾಶ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದ್ ನಿಂತಿದ್ದಾರೆ ಅನ್ನೋದು ಗೊತ್ತಾಯ್ತು. ಸೊ ಹಾಗಾಗಿ ಅವರಿಬ್ಬರ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡಾಗ ಅವನನ್ನ ನೋಡಿದಂತಹ ಎರಡೂ ಕಡೆ ವತ್ಸ ಮತ್ತು ಮಗಧ ರಾಜ್ಯದ ರಾಜರು, ಜನರು ಇದ್ರಲ್ವ ಸೈನಿಕರು, ಅವರೆಲ್ಲ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ, ಅಂದ್ರೆ ಬುದ್ಧನಿಗೆ ಬೆಲೆ ಕೊಡ್ತಾರೆ. ಹಾಗಾದ್ರೆ ಬುದ್ಧ ಏನ್ ಹೇಳ್ತಾನೆ ಜನಗಳಿಗೆ ಅಲ್ವಾ ನೋಡಿ. ಬುದ್ಧ ಮತ್ತು ಆ ಎರಡು ರಾಜರ ನಡುವೆ ನಡೆಯುವಂತಹ ಸಂಭಾಷಣೆ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ಆ ಎರಡು ವತ್ಸ ಮತ್ತು ಮಗಧ ರಾಜ್ಯದ ರಾಜರು, ಮಂತ್ರಿಗಳು, ಅಧಿಕಾರಿಗಳನ್ನ ಕರೆದು ಅವನು ಹೇಳುವಂಥದ್ದು ಅವರಿಬ್ಬರ ನಡುವೆ ನಡೆಯುವಂತಹ ಸಂಭಾಷಣೆ ನಾವಿಲ್ಲಿ ಗಮನಿಸ್ತೀವಿ. ಬುದ್ಧ ಏನ್ ಮಾಡ್ತಾನೆ, ಈ ಎರಡೂ ರಾಜ್ಯಗಳಲ್ಲಿದ್ದಂತಹ ರಾಜರನ್ನ, ಮಂತ್ರಿಗಳನ್ನ ಮತ್ತೆ ಅಧಿಕಾರಿಗಳನ್ನ ಅವನ ಬಳಿ ಕರ್ಕೊಳ್ತಾನೆ. ಬನ್ರಪ್ಪ ಸ್ವಲ್ಪ ಹತ್ರ ಬನ್ನಿ ಅಂತ ಹೇಳಿ ಕರೆದು ಅವ್ರಿಗೆ ಕೇಳಿಸೋ ರೀತಿಯಲ್ಲಿ ಗಟ್ಟಿಯಾಗಿ ಕೇಳ್ತಾನೆ. ನೀವು ಯುದ್ಧ ಮಾಡಲು ಏಕೆ ಸಿದ್ಧರಾಗಿದ್ದೀರಿ? ವೈ ಯು ಆರ್ ಗೆಟ್ ರೆಡಿ ಫಾರ್ ದ ವಾರ್? ಯಾಕೆ ನೀವು ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿದ್ದೀರಿ ಅಂತ ಕೇಳ್ತಾನೆ. ನಮ್ಮ ಜೀವನಾಧಾರವಾದ ಗಂಗಾ ನದಿಯ ನೀರಿಗಾಗಿ ಅವರೆಲ್ಲರೂ ಹೊಕ್ಕೊರಲಿನಿಂದ ಉತ್ತರವನ್ನ ಕೊಡ್ತಾರೆ. ಒಟ್ಟಿಗೆ ಅವರು ಹೇಳ್ತಾರೆ, ಹೌದು, ನಾವು ಯುದ್ಧ ಮಾಡೋದಕ್ಕೆ ರೆಡಿಯಾಗಿ ನಿಂತಿದೀವಿ. ಯಾಕಪ್ಪ ಅಂದ್ರೆ ನಮ್ಗೆ ಗಂಗಾ ನದಿಯ ನೀರು ಬೇಕು, ಅದು ನಮಗೆ ಜೀವನಕ್ಕೆ ಆಧಾರವಾಗಿರುವಂತಹ ಮೂಲ ನದಿ. ಆ ನೀರಿಗಾಗಿ ನಾವು ಯುದ್ಧ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಈಗ ಬುದ್ಧ ಕೇಳುವಂತಹ ಪ್ರಶ್ನೆ ನೋಡಿ, ನದಿಯ ನೀರು, ಮಾನವ ರಕ್ತ, ಇವೆರಡರಲ್ಲಿ ಯಾವುದಕ್ಕೆ ಹೆಚ್ಚು ಬೆಲೆ ಇದೆ ಅಂತ ಕೇಳ್ತಾನೆ. ಯಾವುದು ಹೆಚ್ಚು ಬೆಲೆಯುಳ್ಳದ್ದು, ವ್ಯಾಲ್ಯೂಯಬಲ್ ಆಗಿರುವಂಥದ್ದು ಯಾವುದು ಅಂತ ಕೇಳಿದಾಗ ಇಬ್ಬರ ಕಡೆಯಿಂದ ಉತ್ತರ ಬರುತ್ತೆ, ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬಾ ಬೆಲೆಯುಳ್ಳದ್ದು ಅಂತ ಎರಡೂ ಕಡೆಯವರು ಉತ್ತರವನ್ನ ಕೊಡ್ತಾರೆ. ಗೊತ್ತಿದೆ ಅವರಿಗೆ
ನದಿಯ ನೀರಿಗಿಂತ ಜಾಸ್ತಿ ಬೆಲೆ ಇರುವಂತಹದ್ದು ಮನುಷ್ಯನ ಮೈಯಲ್ಲಿ ಹರಿತಾ ಇರುವಂತಹ ರಕ್ತಕ್ಕೆ ಅಂತ ಗೊತ್ತು. ಸೊ ಆಗ ಬುದ್ಧ ಕೇಳ್ತಾನೆ, ಹಾಗಾದ್ರೆ ನೀವು ಕಡಿಮೆ ಬೆಲೆ ಇರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ? ಸರಿ, ನಿಮಗ್ ಗೊತ್ತಿದೆ, ನಾನ್ ನಿಮಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ. ನಿಮಗ್ ಗೊತ್ತಿದೆ ಯಾವುದಕ್ಕೆ ತುಂಬಾ ಬೆಲೆ ಇದೆ ಅಂತ ಹೇಳಿ. ಸೊ ಬೆಲೆ ಇರುವಂತದಕ್ಕೋಸ್ಕರ ಬೆಲೆ ಇಲ್ಲದೆ ಇರುವಂತದಕ್ಕೋಸ್ಕರ ಬೆಲೆ ಇರುವಂತದ್ದನ್ನ ಯಾಕೆ ನೀವು ಕಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀರಾ ಅಂತ ಕೇಳ್ತಾನೆ. ಅಂದ್ರೆ ನೀರನ್ನ ಪಡ್ಕೊಳ್ಳೋದಿಕ್ಕೆ ನೀವು ರಕ್ತವನ್ನ ಹರಿಸೋದಿಕ್ ಸಿದ್ಧರಾಗಿದ್ದೀರಲ್ಲ, ಯಾಕೆ? ಯುದ್ಧ ಮಾಡೋದ್ರಿಂದ ಮನುಷ್ಯರು ಸಾಯ್ತಾರೆ. ಸತ್ತಾಗ ರಕ್ತ ಹರಿಯುತ್ತೆ, ನದಿಯಂತೆ ಕೊಳದಂತೆ ಹರಿಯುತ್ತೆ ರಕ್ತ. ಆ ರೀತಿಯಾಗಿ ನೋವನ್ನ ಅನುಭವಿಸ್ಲಿಕ್ಕೆ ಸಿದ್ಧರಾಗಿದ್ದೀರಲ್ಲ, ಯಾಕೆಪ್ಪ ಅಂತ ಕೇಳ್ದ. ನಮ್ಮ ಜೀವಿಗಳಿಗೆ ಈ ಗಂಗಾ ನದಿಯ ನೀರು ತುಂಬಾ ಅವಶ್ಯಕವಲ್ಲವೇ ಎಂದು ಎರಡೂ ಕಡೆಯವರು ಕೇಳ್ತಾರೆ. ಹೌದು ಸ್ವಾಮಿ, ನೀವ್ ಹೇಳೋದಿನ ಕರೆಕ್ಟ್ ಆಗೇ ಇದೆ. ಯುದ್ಧ ಮಾಡೋದಿಕ್ಕೆ ಸಿದ್ಧರಾಗ್ಬಿಟ್ಟಿದೀವಿ ನಾವು. ನಮಗ್ ಗೊತ್ತಿದೆ ಮನುಷ್ಯನ ರಕ್ತಕ್ಕೆ ತುಂಬಾ ಬೆಲೆ ಇದೆ ಅಂತ ಹೇಳಿ. ಆದ್ರೆ ನಮ್ಮ ನಾಡಿನ ಜನರಿಗೆ ಮತ್ತೆ ಇತರ ಜೀವಿಗಳೇನಿದೆ ಅವುಗಳಿಗೆ ಈ ನೀರ್ ಬೇಕೇ ಬೇಕಲ್ವಾ? ಅದಕ್ಕೋಸ್ಕರ ಆದ್ರೂ ನಾವು ಯುದ್ಧ ಮಾಡ್ಲೇಬೇಕಲ್ವಾ ಅಂತ ಕೇಳ್ತಾರೆ. ಈಗ ಬುದ್ಧ ಹೇಳುವಂಥದ್ದು, ನೀವು ಜೀವಿಸಬೇಕೆಂದಿದ್ದೀರಲ್ಲವೇ, ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ ಅಂತ ಹೇಳಿ ಬುದ್ಧ ಮತ್ತೆ ಕೇಳ್ತಾನೆ. ಸರಿ, ನೀವು ನಿಮಗೋಸ್ಕರ ಅಲ್ಲ, ನಿಮ್ಮ ನಾಡಿನಲ್ಲಿರುವಂತಹ ಜೀವಿಗಳಿಗೆ, ಜನರಿಗೋಸ್ಕರ ಕೂಡ ನೀರ್ ಬೇಕು ಅಂತ ಕೇಳ್ತಾ ಇದ್ದೀರ. ಅಂದ್ರೆ ಏನ್ ಅರ್ಥ? ಯು ವಾಂಟ್ ಟು ಲೀವ್, ನೀನ್ ಬದುಕ್ಬೇಕು ಅಂತ ಅನ್ಕೊಂಡಿದೀರಾ ನೀವು. ಮತ್ತೆ ಸಾಯಕ್ಕೆ ಯಾಕೆ ಸಿದ್ಧರಾಗಿ ಬಂದಿದ್ದೀರಾ? ಯುದ್ಧ ಮಾಡಿದ್ರೆ ಸಾಯಲ್ವಾ? ಸಾಯ್ತೀವಿ ತಾನೆ. ಆ ಕಡೆಯವರು ನಮ್ಮನ್ನು ಹೊಡಿತಾರೆ, ನಾವು ಆ ಕಡೆಯವ್ರನ್ನ ಹೊಡಿತೀವಿ. ಒಟ್ನಲ್ಲಿ ಎರಡೂ ಕಡೆ ಸಾವು ನೋವು ಆಗತ್ತೆ. ಮತ್ತೆ ಸಾಯಕ್ಕೆ ಯಾಕೆ ಸಿದ್ಧರಾಗಿದ್ದೀರಾ ಅಂತ ಕೇಳ್ದ. ಈಗ ಎರಡೂ ರಾಜ್ಯದ ಮಂತ್ರಿಗಳು ಹೀಗೆ ಹೇಳ್ತಾರೆ. ಆ ಮಂತ್ರಿಗಳು ಮಾತ್ರ ಮುಂದೆ ಬರ್ತಾರೆ. ವತ್ಸ ಮತ್ತು ಮಗಧ ರಾಜ್ಯದ ಮಂತ್ರಿಗಳು ಮುಂದೆ ಬಂದು ಇಬ್ರು ಹೇಳ್ತಾರೆ, ಸ್ವಾಮಿ, ಎರಡೂ ರಾಜ್ಯಗಳ ನಡುವೆ ದ್ವೇಷ ಅಸೂಯೆಗಳಿಂದ ಪರಿಸ್ಥಿತಿ ವಿಷಮಿಸಿದೆ. ಇದಕ್ಕೆ ಪರಿಹಾರವೇ ಇಲ್ಲ. ಈಗ ಯುದ್ಧದ ಹೊರತು ಬೇರೆ ದಾರಿ ಇಲ್ಲ ಅಂತ ಕೇಳ್ತಾರೆ. ನೋಡಪ್ಪ ಸ್ವಾಮಿ, ನಾವ್ ಹೇಳೋದಿಷ್ಟೇ, ಎರಡೂ ರಾಜ್ಯದ ಜನರಿಗೆ ದ್ವೇಷ ಉಂಟಾಯ್ತು. ಅಂದ್ರೆ ಅವರು ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ರನ್ನ ಅಸೂಯೆಯಿಂದ ಆ ಅಸೂಯೆ ಹೋಗಿ ದ್ವೇಷ ಆಯ್ತು. ಅವ್ರನ್ನ ಕೊಂದಾದ್ರೂ ನೀರನ್ನ ನಾವೇ ಬಳಸ್ಕೋಬೇಕು ಅನ್ನೋಂತಹ ದ್ವೇಷ ಹೆಚ್ಚಾಗಿ ಈಗ ಅದು ತುಂಬಾ ದೊಡ್ಡದಾಗಿದೆ. ಪರಿಸ್ಥಿತಿ ತುಂಬಾ ಉಲ್ಬಣಗೊಂಡಿದೆ, ವಿಷಮಿಸಿದೆ, ತುಂಬಾ ಸಂಕಷ್ಟ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೀವಿ ಈಗ ನಾವು, ಅಲ್ವಾ? ಇದಕ್ಕೆ ಪರಿಹಾರನೇ ಇಲ್ಲ. ಈಗ ಯುದ್ಧ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಒಂದು ಕಡೆಯವರು ಸೈಲೆಂಟ್ ಆಗಿದ್ರು, ಇನ್ನೊಂದು ಕಡೆಯವರು ಸೈಲೆಂಟ್ ಆಗಿ ಇರಲ್ಲ. ಹಾಗಾಗಿ ನಾವು ಯುದ್ಧ ಮಾಡ್ಲೇಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ ಅಂತ ಯಾರು ಹೇಳಿದ್ದು? ಮಂತ್ರಿಗಳು. ಅದಕ್ಕೆ ಬುದ್ಧನ ಉತ್ತರ ಏನು ಗೊತ್ತಾ? ನೋಡಿ, ಬುದ್ಧ ದೇವ ನಕ್ಕು ಹೇಳ್ತಾನೆ, ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯೇ. ನೀವು ದ್ವೇಷ ಅಸೂಯೆಗಳನ್ನ ತುಂಬಿಕೊಂಡಿದ್ದೀರಲ್ಲ, ಆ ದ್ವೇಷದಿಂದ ನೀವು ಇನ್ನೊಬ್ಬರನ್ನ ಗೆಲ್ಲಬೇಕು ಅಂತ ಹೋದ್ರೆ ಖಂಡಿತ ಫೈನಲ್ ಆಗಿ ನಿಮಗ್ ಉಳಿಯುವಂಥದ್ದು ಏನ್ ಗೊತ್ತಾ? ಈರ್ಷೆ. ಈರ್ಷೆ ಅಂದ್ರೆ ಏನು? ಅಸೂಯೆ, ಹೊಟ್ಟೆ ಕಿಚ್ಚು, ಅದೇ ಉಳ್ಕೊಳ್ಳುತ್ತೆ. ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ. ನೀವ್ ಮಾಡ್ತಾ ಇರುವಂತಹ ಈ ಕೆಲಸದಿಂದ ನಿಮ್ಮ ಕಡೆ ಇರುವಂತಹ ಜೀವಿಗಳಿಗಾಗ್ಲಿ ಜನರಿಗಾಗ್ಲಿ ಒಳ್ಳೇದಾಗಲ್ಲ, ದುಃಖನೇ ಸಿಗತ್ತೆ, ಸುಖ ಅನ್ನುವಂಥದ್ದು ಸಿಗಲ್ಲ. ಯಾಕೆಂದ್ರೆ ಯುದ್ಧ ಮಾಡ್ತಾ ಇರುವಂತ ಇಷ್ಟು ಜನ ಸೈನಿಕರಲ್ಲಿ ಅವರ ಮನೆಯವರಿರಲ್ವಾ? ಹೆಂಡತಿ ಮಕ್ಕಳು ಅನಾಥರಾಗಲ್ವಾ? ಅವರಿಗೆ ದುಃಖ ಅಲ್ವಾ ಸಿಗತ್ತೆ? ಸುಖದ ದಾರಿಯನ್ನ ಹುಡುಕೋದಿಕ್ಕೆ ನೀ ದ್ವೇಷವನ್ನ ಮುಂದುವರಿಸ್ಕೊಂಡು ಹೋಗಬಾರದು ಅಂತ ಹೇಳ್ತಾನೆ. ಈಗ ಸುಖವಾಗಿರುವಂತಹ ನೀವು ದುಃಖ ತಂದುಕೊಳ್ಳುವಂತಹ ಮಾರ್ಗ ಇದು. ನಿಮಗ ನೀವೇ ಕೆಟ್ಟದ್ದನ್ನ ಮಾಡ್ಕೊಳ್ತಾ ಇದ್ದೀರಾ, ನಿಮಗ ನೀವೇ ದುಃಖವನ್ನ ತಂದುಕೊಳ್ತಾ ಇದ್ದೀರಾ ಅಂತ ಹೇಳಿ ಬುದ್ಧ ಹೇಳ್ತಾನೆ. ಎಂದಾಗ ಎರಡೂ ಕಡೆಯ ರಾಜರು ತೆಪ್ಪಗಾದರು. ಅವರು ಕೇಳಿದ್ರು, ಅವರೆಲ್ಲ ಸೈಲೆಂಟ್ ಆಗ್ಬಿಟ್ಟು ಕೇಳ್ತಾರೆ, ಹಾಗಾದ್ರೆ ಏನು ಮಾಡಬೇಕೆನ್ನುತ್ತೀರಿ ಭಗವಾನ್?
ನೀವ್ ಹೇಳೋದೆಲ್ಲ ಕರೆಕ್ಟ್ ಆಗಿದೆ, ಸರಿ, ಈಗ ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ, ಈಗ ನೀವು ಹೇಳುವಂತೆ ಸುಖ ಸಂತೋಷದಿಂದ ಬದುಕಬೇಕು ಅನ್ನೋದಾದ್ರೆ ನಾವ್ ಏನ್ ಮಾಡ್ಬೇಕು ಅದನ್ನು ನೀವೇ ಹೇಳಿ ಅಂತ ಕೇಳ್ತಾರೆ. ಹಾಗಾದ್ರೆ ಬುದ್ಧ ಏನ್ ಹೇಳ್ತಾನೆ ಅವರಿಗೆ ನೋಡಿ. ಬುದ್ಧನ ಮಾತನ್ನ ಕೇಳಲಿಕ್ಕೆ ಎಲ್ಲಾ ಶಿಸ್ತಾಗಿ ಒಂದ್ ಕಡೆ ಕೂತ್ಕೊಳ್ತಾರೆ. ಅವ್ರು ಒಪ್ಕೊಳ್ತಾರ ಬುದ್ಧ ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋಣ. ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯ ಅಲ್ವಾ? ಮನುಷ್ಯ ಬದುಕೋದಿಕ್ಕೆ ಕೇವಲ ಜೀವಂತವಾಗಿರ್ಲಿಕ್ಕೆ ನೀರು, ಗಾಳಿ, ಆಹಾರ ಬೇಕು. ಇದು ದೈಹಿಕವಾಗಿ ಜೀವಂತವಾಗಿರ್ಲಿಕ್ಕೆ ಮನುಷ್ಯನಿಗೆ ಬೇಕಾಗಿರುವಂತ ಮೂಲಭೂತ ಅವಶ್ಯಕತೆಗಳು ಅಲ್ವಾ? ಇವುಗಳು ಎಷ್ಟು ಇಂಪಾರ್ಟೆಂಟ್ ಮನುಷ್ಯ ಬದುಕಿರೋದಕ್ಕೆ, ಉಸಿರು ಹಿಡಿದು ಬದುಕಿರ್ಲಿಕ್ಕೆ. ಹಾಗೆ ನೆಮ್ಮದಿಯಿಂದ ಮಾನಸಿಕವಾಗಿ ಅವನು ಬದುಕಬೇಕು ಅನ್ನೋದಾದ್ರೆ, ಮಾನಸಿಕ ನೆಮ್ಮದಿಯನ್ನ ಪಡ್ಕೋಬೇಕಾದ್ರೆ ಶಾಂತಿನೂ ಅಷ್ಟೇ ಮುಖ್ಯ ಅಲ್ವಾ? ಶಾಂತಿ ಇಲ್ಲದೆ ಕೇವಲ ಯಾಂತ್ರಿಕವಾಗಿ ಯಂತ್ರದಂತೆ ಬದುಕುವಂಥದ್ದು ತುಂಬಾ ಕಷ್ಟ ಅಲ್ವಾ ಮನುಷ್ಯನಿಗೆ? ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ. ನೀವೇ ಕೈಯಾರೆ ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನ ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಿ. ನೀವು ಏನ್ ಈಗ ಯುದ್ಧ ಮಾಡ್ತಾ ಇದ್ದೀರಾ, ಈ ಯುದ್ಧದಿಂದ ನಿಮಗಿರುವಂತಹ ಅಲ್ಪ ಶಾಂತಿ ಕೂಡ ದೂರ ಆಗುತ್ತೆ, ಅದು ನಾಶ ಆಗ್ಬಿಡತ್ತೆ. ಸೊ ನೀವೇ ಕೈಯಾರೆ ನಿಮ್ ಸುಖವನ್ನ ನಾಶ ಮಾಡ್ಕೊಳ್ತಾ ಇದ್ದೀರಾ. ಅದನ್ನ ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಿ. ವಿವೇಕ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಥಿಂಕ್ ಮಾಡಿ ಒಂದು ಒಳ್ಳೆ ದಾರಿಯನ್ನ ಹುಡುಕೊಂಡು ನೆಮ್ಮದಿಯಾಗಿ ಇರಿ ಅಂತ ಹೇಳ್ತಾನೆ. ಹಾಗಾದ್ರೆ ಯಾವ ರೀತಿಯಾಗಿರ್ಬೇಕು? ಬುದ್ಧನೇ ಉತ್ತರ ಕೊಡುವಂಥದ್ದು. ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ. ಪ್ರಕೃತಿ ನೇಚರ್ ಏನಿದೆಯಲ್ವಾ, ಈ ಪ್ರಕೃತಿ ಯಾರ ಅಪ್ಪನ ಮನೆಯ ಸೊತ್ತು ಅಲ್ಲ. ಇದು ಎಲ್ಲ ಜೀವಿಗಳಿಗೂ ಇರುವಂತಹ ವರ. ಸಕಲ ಜೀವಿಗಳು ಒಂದು ಇರುವೆಯಿಂದ ಹಿಡಿದು ಮನುಷ್ಯ, ಆನೆ, ಈ ಎಷ್ಟು ಏನೆಲ್ಲ ಪ್ರಾಣಿಗಳಿದೆ, ಈ ಸಕಲ ಜೀವರಾಶಿಗಳಿಗೂ ಪ್ರಕೃತಿ ಅನ್ನುವಂಥದ್ದು ಒಂದು ವರ ಆಗಿದೆ. ಆದ್ರೆ ಅದನ್ನ ಮನುಷ್ಯನ ಈ ಒಂದು ದುರಾಸೆಯಿಂದಾಗಿ ಶಾಪವಾಗಿ ಪರಿವರ್ತಿಸ್ಬಿಡ್ತೀವಿ ನಾವು. ಅದಕ್ಕೆ ಬುದ್ಧ ಹೇಳ್ತಾನೆ, ಜೀವಿಗಳಿಗೆ ಪ್ರಕೃತಿ ಅನ್ನುವಂಥದ್ದು ಒಂದು ವರ, ಬ್ಲೆಸ್ಸಿಂಗೇ ಹೊರತು ಕರ್ಸ್, ಶಾಪ ಅಲ್ಲ. ಆ ವರವನ್ನ ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಅಲ್ವಾ? ಎಷ್ಟು ಸುಲಭವಾಗಿ ಸಿಕ್ಕೋಯ್ತು, ಪರಿಹಾರನೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಗಂಗಾ ನದಿಯ ನೀರು, ಗಂಗಾ ನದಿಗೆ ಯಾವುದೇ ದ್ವೇಷ ಇಲ್ಲ. ನಾನು ಇಬ್ಬರಿಗೂ ನೀರನ್ನ ಒದಗಿಸ್ಕೊಡ್ಬೇಕಾ, ಎರಡೂ ರಾಜ್ಯಗಳಿಗೆ ನೀರನ್ನ ಕೊಡ್ಬೇಕಾ, ನನಗೆ ಯಾಕೆ ಇಂತ ಕಷ್ಟ ಅಂತ ಗಂಗಾ ನದಿ ಒಂದು ಕ್ಷಣನೂ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಆಕೆ ಹರ್ಕೊಂಡು ಹೋಗ್ತಾನೆ ಇದ್ದಾಳೆ. ಅದನ್ನ ಬಳಸ್ಕೊಳ್ಳುವಂಥದ್ದು ಯಾರ್ಯಾರು ಎಷ್ಟು ಸಿಗುತ್ತೋ ಅಷ್ಟು ಬಳಸ್ಕೊಳ್ಳಿ. ಈಗ ನೋಡಿ, ನಾವು ಸಮುದ್ರಕ್ಕೆ ಎಲ್ಲಾದ್ರೂ ಹೋದಾಗ ನಾವು ಸಮುದ್ರದಲ್ಲಿ ಎಲ್ಲಿವರೆಗೂ ಹೋಗ್ತೀವ ಅಷ್ಟು ಆನಂದ ನಮಗ್ ಸಿಗುತ್ತೆ. ನಾವು ದಡದಲ್ಲೇ ಕೂತು ನೋಡ್ಕೊಂಡ್ ಬಂದ್ರೆ ದಡನೆ ಅಷ್ಟೇ ನಮ್ಗೆ. ಎದೆ ಮಟ್ಟ ಹೋದ್ರೆ ಎದೆ ಮಟ್ಟ. ಅಂದ್ರೆ ನಿಮಗೆ ಎಷ್ಟು ಬೇಕು, ಎಷ್ಟು ಸಾಧ್ಯನೋ, ನಿಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನ ನೀವು ಬಳಸ್ಕೊಳ್ಳಿ. ಎಲ್ಲರೂ ಸಮಾನವಾಗಿ ಹಂಚ್ಕೊಳ್ಳಿ. ಆ ರಾಜ್ಯಕ್ಕೆ ಕೊಡಲ್ಲ, ಈ ರಾಜ್ಯಕ್ಕೆ ಕೊಡಲ್ಲ. ಯಾಕೆ? ಈ ಒಂದು ದ್ವೇಷವನ್ನ, ಅಸೂಯೆಯನ್ನ ಬಿಟ್ಟು ಎಲ್ಲರೂ ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡು ಬದುಕಿದಾಗ ಎಲ್ಲರಿಗೂ ಸುಖ ಶಾಂತಿ ಸಿಗತ್ತೆ ಅಂತ ಬುದ್ಧದೇವ ಬೋಧಿಸ್ತ. ಎರಡೂ ಕಡೆಯ ರಾಜರಿಗೆ ಈ ಸಲಹೆ ಸತ್ಯ ಅನಿಸ್ತು. ಈಗ ಅವರಿಗೆ ಮನವರಿಕೆ ಆಯಿತು. ಈಗ ಬುದ್ಧಿ ಬಂತು, ಹೌದು ಹೇಳ್ತಾ ಇರೋದು ಸತ್ಯ ಅಂತ. ಆದ್ರೆ ಕೆಲವೊಂದು ಸರಿ ಇಂತಹ ಒಂದು ಮಹಾನ್ ಪುರುಷರು ಬಂದು ಹೇಳ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾರಲ್ಲ, ಶಂಕರಿಂದ ಬಂದ್ರೇನೆ ತೀರ್ಥ ಅಂತ. ಹಾಗೇನೆ ಅಂದ್ರೆ ಸ್ವತಃ ತನ್ನ ಮನಸ್ಸಿನಲ್ಲಿ ಇದ್ರು ಅಥವಾ ತನ್ನ ಅಕ್ಕಪಕ್ಕ ಯಾರಾದ್ರೂ ಹೇಳ್ತಾ ಇದ್ರು ಅದು ಒಳ್ಳೇದು ಅಂತ ಅನಿಸಿರ್ಲಿಕ್ಕಿಲ್ಲ. ಶಂಕರಿಂದ ಬಂದಾಗ್ಲೇ ಅದನ್ನ ತೀರ್ಥ ಅಂತ ಒಪ್ಕೊಳ್ಳುವಂಥದ್ದು. ಸೊ ಬುದ್ಧ ಹೇಳಿದ್ರಿಂದಾಗಿ, ಬುದ್ಧನ ಪ್ರಭಾವದಿಂದಾಗಿ ಅವರಿಗೆ ಅದು ಸತ್ಯ ಅಂತ ಅನಿಸ್ತು. ಎಲ್ಲರೂ ಬುದ್ಧ ದೇವನಿಗೆ ನಮಸ್ಕಾರ ಮಾಡ್ತಾರೆ, ಯುದ್ಧ ಬೇಡ ಅಂತ ಅನ್ಕೊಳ್ತಾರೆ, ತಮ್ಮ ಊರಿಗೆ ಹೊರಟು ವಾಪಸ್ ಹೋಗ್ತಾರೆ. ಅಂದಿನಿಂದ ಆವತ್ತಿನಿಂದ ಇವತ್ತಿನವರೆಗೂ ಆ ಎರಡೂ ರಾಜ್ಯದ ಜನರು ಸ್ನೇಹದಿಂದ ಸುಖವಾಗಿದ್ದಾರೆ ಅಲ್ವಾ? ಒಂದು ದೊಡ್ಡ ಅನಾಹುತವನ್ನ ತಪ್ಪಿಸ್ತು ಬುದ್ಧನ ಒಂದು ಸಲಹೆ. ಈ ಬುದ್ಧನ ಸಲಹೆಯಿಂದ ನಮಗೆ ಸಿಗುವಂತಹ ಸಂದೇಶ ಏನು ಗೊತ್ತಾ ಮಕ್ಕಳೇ?
ಎಂತಹ ಕ್ಲಿಷ್ಟ ಪರಿಸ್ಥಿತಿ ಬಂದ್ರೂ ಕೂಡ ಅದನ್ನ ತಾಳ್ಮೆಯಿಂದ ಯೋಚನೆ ಮಾಡಿದಾಗ ಖಂಡಿತ ಒಂದು ಒಳ್ಳೆಯ ದಾರಿಲಿ ಸುಖಕರವಾದಂತಹ ಪರಿಹಾರ ನಮಗೆ ಖಂಡಿತ ಸಿಕ್ಕೇ ಸಿಗತ್ತೆ. ತಾಳ್ಮೆಯಿಂದ ಕಾಯ್ಬೇಕು. ನಿಮ್ಮ ಸ್ನೇಹಿತರ ಜೊತೆನೋ ಅಥವಾ ಫ್ರೆಂಡ್ಸ್ ಜೊತೆ ಏನಾದ್ರೂ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಗಳಾದಾಗ ಖಂಡಿತ ಅದನ್ನ ಕೂತು ಮಾತಾಡಿ ಬಗೆಹರಿಸ್ಕೋಬಹುದು. ದ್ವೇಷವನ್ನ ಯಾವತ್ತಿಗೂ ಇಟ್ಕೋಬೇಡಿ. ಮತ್ತೆ ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಟ್ಕೋಬೇಡಿ ಅಲ್ವಾ. ಅಸೂಯೆ ಪಡೋದ್ರಿಂದ ದುಃಖನೇ ಜಾಸ್ತಿ ಆಗುತ್ತೆ ಹೊರತು ಸುಖ ಸಿಗ್ಲಿಕ್ಕಿಲ್ಲ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟನ್ನ ನಾವು ಪಡ್ಕೊಳ್ಳೋಣ ಅಲ್ವಾ. ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡಬಾರದು ಅನ್ನುವಂಥದ್ದು ನಮಗೆ ಇಲ್ಲಿನ ಒಂದು ಸಂದೇಶ ಮಕ್ಕಳೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ಬುದ್ಧನ ಸಲಹೆ ಈ ಒಂದು ಪಾಠ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ, ಉತ್ತರವನ್ನ ಕಮೆಂಟ್ ಮಾಡೋ ಮೂಲಕ ನಿಮ್ಗೆ ಅರ್ಥ ಆಗಿದೆ ಅನ್ನೋದನ್ನ ನನಗೆ ತಿಳಿಸ್ಕೊಡಿ ಆಯ್ತಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರುವಂತಹ ವಿಡಿಯೋಗಳಲ್ಲಿ ಮೊದಲು ನಿಮಗೆ ಬರುತ್ತೆ ಅದು ಅಲ್ವಾ. ಇದರ ಜೊತೆಗೆ ನಿಮ್ಗೆ ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನುವಂಥದ್ದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಮಕ್ಕಳೇ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ ತಮಗೆ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.